ನಾಳೆನ ಬಜೆಟ್ ಅದ. ನಮ್ಮ ರಿಕ್ವೆಸ್ಟ್ ನಿಮ್ಮ ಮುಖಾಂತರ ಏನದ ಅಂದ್ರೆ ಇಲ್ಲಿವರೆಗೆ ಆಜಾದಿ ಆಗಿಂದ ಹಿಡ್ದು ನಮ್ದು ಏನು ಕಲ್ಯಾಣ ಕರ್ನಾಟಕ ಬೀದರ್ ಅಲ್ಲಿ ಏನೂ ಡೆವಲಪ್ಮೆಂಟ್ ಇಲ್ಲ. ನೀವು ಈಗ ಹೆಸರು ಹೈದರಾಬಾದ್ ಕರ್ನಾಟಕದಿಂದ ಕಲ್ಯಾಣ ಕರ್ನಾಟಕ ಮಾಡಿರಿ, ಬಟ್ ಕಲ್ಯಾಣ ಯಾವಾಗ ಮಾಡ್ತೀರಿ ಗೊತ್ತಾಗಲ್ಲ ಹೊಂಟದ. ಈ ಬಜೆಟಲ್ಲಿ ಸ್ಪೆಷಲ್ ಫಂಡ್ ಸಿಕ್ಕ್ರಿ ಬೀದರ್ ಸಲಿಕ್ಕೆ. ಐ ಟಿ ಪಾರ್ಕ್, ಟೂರಿಸಮ್ ಡೆವಲಪ್ಮೆಂಟ್, ಎಜುಕೇಷನ್ ಸೆಕ್ಟರ್ ಡೆವಲಪ್ಮೆಂಟ್, ಈಗ ಹೆಲ್ತ್ ಕೇರ್ ಫೆಸಿಲಿಟಿ ಭಾಳ ಇಂಪ್ರೂವ್ ಆಗ್ಲತ್ತದು, ಹಾಸ್ಪಿಟಲ್ ಟೂರಿಸಮ್, ಈ ಥರ ಏನಾದರೂ ಒಂದು ಕಾಂಕ್ರೀಟ್ ಪ್ಲ್ಯಾನ್ ಮಾಡಿದಾಗೆ ಬೀದರ್ ಡೆವಲಪ್ ಆಗ್ತದೆ. ಇಲ್ಲಿನವ್ರು ನಾವು ಬೆಂಗಳೂರು ಸಾಫ್ಟ್ವೇರ್ ಜಾಬ್ ಹೋಗ್ತಾ ಇದ್ದಾರೆ, ಅಲ್ಲೆಲ್ಲ ಕಂಜೆಷನ್ ಆಗ್ತಾಯಿದೆ ಅಂದಾಗ ಅವ್ರು ವಾಪಸ್ ಬರ್ಬೇಕಂದ್ರೆ ಇಲ್ಲೊಂದು ಐ ಟಿ ಪಾರ್ಕ್ ಒಂದು ಸ್ವಲ್ಪ ಕಂಪ್ನೀಸಿಗೆ ಏನಾರ ಫೆಸಿಲಿಟಿ ಕೊಟ್ಟಾಗೆ ಇಲ್ಲಿ ಬರ್ತಾರೆ ಜನ. ಅದಕ್ಕೆ ನಿಮ್ಮ ಮುಖಾಂತರ ನಾನು ಈ ಬಜೆಟಲ್ಲಿ ಸ್ಪೆಷಲ್ ಫಂಡ್ಸ್ ಐ ಟಿ ಪಾರ್ಕ್, ಟೂರಿಸಮ್ ಇದಕ್ಕೆ ಇಕ್ಬೇಕಂತೇಳಿ ಕೇಳ್ತೀನಿ. ಹಾಗೆ ಏನು ಕಲ್ಯಾಣ ಕರ್ನಾಟಕ ಸ್ಪೆಷಲ್ ನೇಮ್ ಬಂದದ ಅದು ಪ್ರಕಾರ ಕಲ್ಯಾಣ ಮಾಡಿರಿ ಅಂತ ನಿಮ್ಮ ಮುಖಾಂತರ ನಾನು ಗೌರ್ಮೆಂಟಿಗೆ ಕೇಳ್ತೀನಿ. ಅಂಬರೀಷ್ ಕೆಂಚ, ಬೀದರ್ ರೆವಲ್ಯೂಷನ್. ಎಲ್ಲರಿಗೂ ನಮಸ್ಕಾರ. ನಾನು ವಿಜಯಲಕ್ಷ್ಮಿ ಕೌಟಿಗೆ ಬೀದರಿಂದ ಮಾತಾಡ್ತಾ ಇರೋದು. ಬಜೆಟ್ ಮಂಡನೆ ಆಗ್ತಾಯಿದೆ, ನಿಜಕ್ಕೂ ನಮಗೆಲ್ಲರೂ ಖುಷಿಯ ಸಂದರ್ಭ ಇದೆ. ಆದರೆ ಎಲ್ಲೋ ಒಂದು ಕಡೆ ಮೂಲೆ ಗುಂಪು ಆಗ್ತಾಯಿದೆ ಅಂತ ನಾನು ಈ ಹಿಂದುಳಿದ ಗಡಿ ವಿಭಾಗ ವತಿಯಿಂದ ನಾನು ಹೇಳಲು ಬಯಸುತ್ತೇನೆ. ಯಾಕಂದರೆ ಈಗ ನೋಡ್ತಾ ಇದ್ದೀವಿ ನಾವೆಲ್ಲ, ಇಲ್ಲಿ ಮಕ್ಕಳ ಎಜುಕೇಷನ್ ಆಯಿತು, ಎಲ್ಲ ರೀತಿಯಿಂದ ಒಳ್ಳೆಯದಾಗ್ತಾ ಇದೆ. ಆದರೆ ಇಲ್ಲಿನ ಮಕ್ಕಳು ಓದಿ ಬರ್ದು ಏನಾಗ್ತಾಯಿದೆ ಅಂದರೆ ಅವರು ಹೊರಗಡೆ ಹೋಗಿ ಕೆಲಸ ಮಾಡ್ತಾಯಿದ್ದಾರೆ. ಇದಕ್ಕೆ ಕಾರಣ ಏನಂದರೆ ಇಲ್ಲಿ ನಮಗೆ ಒಳ್ಳೆ ರೀತಿಯ ಸೌಲಭ್ಯ ಇಲ್ಲ. ಮಕ್ಕಳಿಗೆ ಈಗ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಇರಬೇಕು, ಒಳ್ಳೆಯ ಕಾಲೇಜಸ್ ಇಲ್ಲ. ಇವೆಲ್ಲ ಈಗ ನಮ್ಮ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಒಂದು ವೇಳೆ ಫ್ಯಾಕ್ಟ್ರಿ ಇದ್ದಿದ್ದರೆ ಅವ್ರ ಕೆಲಸ ಇಲ್ಲೇ ಮಾಡಿ ಅವರು ಸದುಪಯೋಗ ಪಡ್ಕೊಳ್ಬಹುದಾಗಿತ್ತು. ಆದರೆ ಏನು ಮಾಡಬೇಕು, ಈ ಕಾಲಮಾನದಲ್ಲಿ ನಾವು ಏನು ಮಾಡಿದ್ದಾರೆ ಅಂದರೆ ನಮ್ಮ ಬೀದರ್ ಜಿಲ್ಲೆಗೆ ಮೂಲೆ ಗುಂಪು ಮಾಡಿದ್ದಾರೆ. ಹಿಂದುಳಿದ ಜಿಲ್ಲೆ ಅಂಥೇಳಿ ಅವ್ರು ಮೂಲೆ ಗುಂಪು ಮಾಡಿದ್ದಾರೆ. ನಿಜಕ್ಕೂ ಇದು ಒಂಥರ ಅನ್ಯಾಯ ಧೋರಣೆ ಆಗ್ತಾಯಿದೆ ಅಂತ ನಾನು ಹೇಳಲು ಬಯಸುತ್ತೇನೆ. ನಾನು ಇಡೀ ನಮ್ಮ ಗಡಿ ವಿಭಾಗದ ವತಿಯಿಂದ ನಾನು ಹೇಳಲು ಒಂದೇ ಮನವಿ ಅಂದರೆ, ನಮ್ಮ ಬೀದರ್ ಜಿಲ್ಲೆಯಲ್ಲಿ ಒಳ್ಳೆಯ ಅಭಿವೃದ್ಧಿ ಆಗಬೇಕು, ಒಳ್ಳೆಯ ಫ್ಯಾಕ್ಟ್ರಿ ಆಗಬೇಕು, ದೊಡ್ಡ ಪ್ರಮಾಣದಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಸಲುವಾಗಿ ಒಳ್ಳೆಯ ಕಾಲೇಜಸ್ ಆಗಬೇಕು. ಇವೆಲ್ಲ ಮಾಡಬೇಕಂತ ಹೇಳಿ ನಾನು ಬೀದರ್ ಜಿಲ್ಲೆಯಿಂದ ಹೇಳಲು ಬಯಸುತ್ತೇನೆ. ನಮಸ್ತೆ.